ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯ ಪ್ರಶ್ನೋತ್ತರ ಮಾಲಿಕೆ ಭಾಗ 4ರಲ್ಲಿ ದಾನ ಚಿಂತಾಮಣಿ ಎನಿಸಿಕೊಂಡಿರ್ತಕ್ಕಂತಹ ಅತಿಮಬ್ಬೆಯ ಬಗ್ಗೆ ನೋಡೋಣ. ನೋಡಿ, ಅತಿಮಬ್ಬೆಯ ಆಶ್ರಯದಲ್ಲಿ ರಚಿತಗೊಂಡ ಕೃತಿಗಳು ಅಂತ ಕೇಳಿದ್ದಾರೆ. ಅಜಿತ ತೀರ್ಥಂಕರರ ಪುರಾಣ ಇದೆ, ಶಾಂತಿ ಪುರಾಣ ಇದೆ, ಅನಂತನಾಥ ಪುರಾಣ ಇದೆ, ಯಶೋಧರ ಚರಿತೆ ಇದೆ. ಇವುಗಳಲ್ಲಿ ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಇದೆ. ನೇರವಾಗಿ ನಾನು ಉತ್ತರವನ್ನೇ ಹೇಳ್ತೀನಿ. ಉತ್ತರ ಎ ಮತ್ತು ಬಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ನೋಡಿ, ಎ ಅಜಿತ ತೀರ್ಥಂಕರರ ಪುರಾಣ ಮತ್ತು ಶಾಂತಿ ಪುರಾಣ ಇದು ಎರಡೂ ಕೂಡ ಅತಿಮಬ್ಬೆಯ ಆಶ್ರಯದಲ್ಲಿ ರಚಿತಗೊಂಡ ಕೃತಿಗಳು. ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಯಾಗಿದೆ. ನೋಡಿ, ಇಲ್ಲಿ ಅತಿಮಬ್ಬೆಯ ಆಶ್ರಯದಲ್ಲಿ ಬೆಳೆದ ಪೊನ್ನ ಮತ್ತು ರನ್ನರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಇಲ್ಲಿ ಒಂದು ನಮಗೆ ಗೊತ್ತಾಗೋದೇನಪ್ಪಾ ಅಂತಂದ್ರೆ, ಅತಿಮಬ್ಬೆ ತನ್ನ ಆಶ್ರಯದಲ್ಲಿ ಒಂದಷ್ಟು ಕವಿಗಳನ್ನ ಸಾಕಿದ್ಲು ಅಥವಾ ತನ್ನ ಆಶ್ರಯದಲ್ಲಿ ಇಟ್ಟಿದ್ಲು ಅಂತಕ್ಕಂಥದ್ದು. ಇದರಲ್ಲಿ ಪೊನ್ನ ಮತ್ತು ರನ್ನರು ಒಬ್ರು. ಅತಿಮಬ್ಬೆ 10ನೇ ಶತಮಾನದ ಉತ್ತರಾರ್ಧ ಮತ್ತು 11ನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದಂತಹ ಕವಿ. ಅತಿಮಬ್ಬೆಯನ್ನು ದಾನ ಚಿಂತಾಮಣಿ ಎಂಬ ಬಿರುದಿನಿಂದಲೂ ಕೂಡ ಕರೆಯಲಾಗುತ್ತದೆ. ಅತಿಮಬ್ಬೆ ಚಾಲುಕ್ಯ ಚಕ್ರವರ್ತಿಯಾದಂತಹ ಅಹಮಲ್ಲ ತೈಲಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದಂಥವಳು. ನೋಡಿ, ಶಾಂತಿ ಪುರಾಣವನ್ನ ನೋಡೋದಾದ್ರೆ, ಶಾಂತಿ ಪುರಾಣ ಇದಕ್ಕೆ ಪುರಾಣ ನಾಮ ಚೂಡಾಮಣಿ ಎಂಬ ಹೆಸರು ಕೂಡ ಇದೆ. ತುಂಬಾ ಸರಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಪುರಾಣ ನಾಮ ಚೂಡಾಮಣಿಯನ್ನು ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಇದು ಶಾಂತಿ ಪುರಾಣ. 12 ಆಶ್ವಾಸನೆಗಳಲ್ಲಿ ರಚನೆಯಾಗಿರ್ತಕ್ಕಂತಹ ಈ ಚಂಪು ಕಾವ್ಯ 16ನೇ ತೀರ್ಥಂಕರನಾದ ಶಾಂತಿನಾಥನನ್ನು ಕುರಿತದ್ದಾಗಿರ್ತಕ್ಕಂಥದ್ದು. ಶಾಂತಿ ಪುರಾಣವು ಪೊನ್ನನು ಬರೆದ ಚಂಪು ಕೃತಿಯಾಗಿದೆ. ಪೊನ್ನನ ಕೃತಿಗಳು ನೋಡುವಾಗ ಇದು ಸಿಗುತ್ತೆ. ತುಂಬಾ ಮುಖ್ಯವಾದಂತಹ ಕೃತಿ. ಎರಡನೇದು ಅಜಿತ ತೀರ್ಥಂಕರರ ಪುರಾಣ. ರನ್ನ ಕವಿಯು ಬರೆದ ಅಜಿತ ತೀರ್ಥಂಕರ ಪುರಾಣ 12 ಆಶ್ವಾಸನೆಗಳಲ್ಲಿ ರಚನೆಯಾಗಿರುವ ಒಂದು ಧಾರ್ಮಿಕ ಕಾವ್ಯ ಆಗಿದೆ. 2ನೇ ತೀರ್ಥಂಕರನಾಗಿರ್ತಕ್ಕಂತಹ ಅಜಿತನಾಥನ ಕಥೆಯನ್ನು ಈ ಕಾವ್ಯ ನಿರೂಪಿಸ್ತಕ್ಕಂಥದ್ದನ್ನ ನೋಡಬಹುದಾಗಿದೆ. ರನ್ನ ಈ ಕೃತಿಯನ್ನು ಕಾವ್ಯರತ್ನ, ಪುರಾಣ ತಿಲಕ ಎಂದು ಹೇಳ್ಕೊಂಡಿದ್ದಾನೆ. ಇದು ಕನ್ನಡ ಜೈನ ಪುರಾಣಗಳಲ್ಲಿಯೇ ಅತ್ಯಂತ ಚಿಕ್ಕದಾದಂತಹ ಒಂದು ಕೃತಿ. ಗುಣಭದ್ರನ ಉತ್ತರ ಪುರಾಣವು ಈ ಕೃತಿಗೆ ಆಕಾರವಾಗಿದೆ. ಇದು ಇನ್ನು ದಾನ ಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೂಡ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ. ಕರ್ನಾಟಕ ಸಾಹಿತ್ಯ ಸಂಸ್ಕೃತಿಯ ಇತಿಹಾಸದಲ್ಲಿ ದಾನ ಚಿಂತಾಮಣಿ ಅತಿಮಬ್ಬೆಯ ಕೊಡುಗೆ ಅನನ್ಯ. ಜೈನ ಗ್ರಂಥದ ಸಹಸ್ರ ಪುಸ್ತಕಗಳನ್ನು ಬರೆಯಿಸಿ ಧರ್ಮ ಹಾಗೂ ಸಾಹಿತ್ಯದ ಪ್ರಚಾರ ಕೈಗೊಂಡದ್ದು ವಿಶ್ವದಲ್ಲೇ ಅಪರೂಪದ ಪ್ರಸಂಗ. ಸ್ತ್ರೀ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಬೇಕೆಂಬ ಉದ್ದೇಶದಿಂದ ಅತಿಮಬ್ಬೆ ಹೆಸರಿನಲ್ಲಿ 1995ರಿಂದ ಸ್ಥಾಪನೆಗೊಂಡ ಮಹಿಳಾ ಸಾಹಿತಿಗಳಿಗಾಗೇ ಕೊಡಮಾಡಲಾಗುವ ಪ್ರಶಸ್ತಿಯಾಗಿದೆ ಇದು. ಪ್ರಶಸ್ತಿ ಪುತ್ಥಳಿ, ಫಲಕ, ಶಾಲು, ಹಾರ ಹಾಗೂ 5 ಲಕ್ಷ ರೂಪಾಯಿಗಳ ನಗದನ್ನು ಒಳಗೊಂಡಿದೆ. ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ಪಡೆದವರು ಅಂದ್ರೆ ಶ್ರೀಮತಿ ಟಿ ಸುನಂದಮ್ಮ ಅವರು 1995ರಲ್ಲಿ. 2021ರಲ್ಲಿ ಶ್ರೀಮತಿ ಮಾಲತಿ ಪಟ್ಟಣ ಶೆಟ್ಟಿ ಅವರು ಪಡೆತಾರೆ. 2022ರಲ್ಲಿ ಶ್ರೀಮತಿ ಬಾನು ಮುಸ್ತಕ್ ಮೇಡಮ್ ಅವರು ಪಡೆತಾರೆ. 2023ರಲ್ಲಿ ಶ್ರೀಮತಿ ಎಚ್ ಎಸ್ ಮುಕ್ತಾಯಕ್ಕರ್ ಅವರು ಪಡೆದಿರ್ತಕ್ಕಂಥದ್ದು. ಸೊ ಇದು ದಾನ ಚಿಂತಾಮಣಿ ಅತಿಮಬ್ಬೆಯ ಒಂದು ಸಣ್ಣ ಕಿರುನೋಟ. ಮತ್ತೆ ಇಲ್ಲಿ 2 ಕೃತಿ ಇದೆ ನೋಡಿ, ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಜನ್ನನ ಕೃತಿಯಾಗಿರ್ತಕ್ಕಂಥದ್ದು. ಜನ್ನನನ್ನ ಪಾಠ ಮಾಡುವಾಗ ಅಥವಾ ಜನ್ನನನ್ನ ನೋಡುವಾಗ ಇವನ ಕೃತಿಗಳ ಬಗ್ಗೆ ಮಾತಾಡೋಣ. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಇದೇ ತರ ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಕ್ಕೆ ನಮಗೆ ನೀವು ಪ್ರೋತ್ಸಾಹ ನೀಡಿ ಅಂತ ಥ್ಯಾಂಕ್ ಯು.